ಸ್ನೇಹಿತರೆ, ನಾವು ಕುಮಾರ ಪರ್ವತದ ಚಾರಣದಲ್ಲಿದ್ದೀವಿ. ಸುಮಾರು ಒಂದು 3.5 ಕಿಲೋಮೀಟ್ರು ಬೆಟ್ಟವನ್ನು ಹತ್ತಿದ್ದೇವೆ. ಇದು ನೋಡಿ, ಮುಂದೆ ಕಾಣಿಸ್ತಾ ಇರೋದು ಕುಮಾರ ಪರ್ವತದ ಪೀಕು. ಮತ್ತು ಸೂರ್ಯ ನೋಡಿ ಹೇಗೆ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾನೆ. ಹಾಗೆ ನೋಡಿ, ಒಂದು ಸುತ್ತು ಪ್ರಕೃತಿಯನ್ನು ನಾವು ಕಾಮಾಕ್ಷಿ ಬೆಳ್ಳದ ಅಯ್ಯಪ್ಪ ಶಾಖೆಯಿಂದ ಯೋಗ ಬಂಧುಗಳು 5 ಜನ ಬಂದಿದ್ದೇವೆ. ನಾನು ಕೃಷ್ಣಣ್ಣ ಅಂತ, ಮೂರ್ತಿಗೌಡ ಅಂತ, ಜಗದಾಂಬಗೌಡ ಅಂತ, ಕಿಶನ್ ಅಂತ, ಮತ್ತು ಕಿಶನ್ ಅವರ ಸ್ನೇಹಿತರಾದ ಪ್ರವೀಣ್ ಅಂತ, ಒಟ್ಟು ಸೇರಿ 5 ಜನ ಬಂದಿದ್ದೀವಿ. ತುಂಬ ಅದ್ಭುತವಾದ ಸ್ಥಳ ಇದು. ಟ್ರೆಕ್ಕಿಂಗಿಗೆ ಅತ್ಯುತ್ತಮವಾದ ಒಂದು ಪ್ರಶಸ್ತವಾದ ಸ್ಥಳ ಅಂತ ಹೇಳ್ಬೋದು. ಕುಕ್ಕೆ ಸುಬ್ರಹ್ಮಣ್ಯದಿಂದ ಮುಂದೆ ಹೋಗಿ ಒಂದು ಕೊರಗಜ್ಜ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಚೆಕ್-ಇನ್ ಆಗಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಎಲ್ಲ ಚೆಕ್ ಮಾಡಿ ಪ್ಲಾಸ್ಟಿಕ್ ಮುಕ್ತವಾಗಿ ನಮ್ಮನ್ನು ಒಳಗಡೆ ಬಿಡ್ತಾರೆ. ಅಲ್ಲಿಂದ ಸುಮಾರು ಒಂದು 3.5 ಕಿಲೋಮೀಟ್ರು ಭಟ್ರು ಮನೆ ಅಂತಾರೆ, ಅಷ್ಟು ದೂರ ಆಗುತ್ತೆ. ನಾವು ಅಲ್ಲಿ ಬಿಟ್ಟಿದ್ದೇವೆ ಈಗ, ನಾನು ಮತ್ತು ಮೂರ್ತಿಗೌಡ ಅಣ್ಣವರು. ನಾವೇ ಬಹುಶಃ ಮೊದಲು ಬಂದಿರೋದು, ಎಲ್ಲರೂ ಹಿಂದೆಗಡೆ ಬರ್ತಾಯಿದ್ದಾರೆ. ನಾನು ಮೂರ್ತಿಗೌಡ ಬೇಗ ಹತ್ಬಿಟ್ಟಿದ್ದೇವೆ. ನಮಗೆ ಸ್ವಲ್ಪ ನಾವು ಸ್ವಲ್ಪ ಇನ್ನೂ ಹೆಂಗೆಂಗೋ ಇದ್ದೀವಿ. ಹಾಗಾಗಿ ನಾವು ಹತ್ಬಿಟ್ಟಿದ್ದೀವಿ. ನೋಡಿ, ಮುಂದೆಗಡೆ ಇರ್ತದೆ ಸ್ನೇಹಿತರೆ ಮುಂದೆ ನೋಡಿ, ಅದೇ ಮುಂದೆಗಡೆ ಕಾಣಿಸೋದೆ ಕುಮಾರ ಪರ್ವತ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಆಹಾ, ಗಾಳಿ, ತಂಪಾದ ಗಾಳಿ ಬೀಸ್ತಾ ಇದೆ, ಆಸ್ವಾದಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಹುಶಃ ನಾವೇ ಮೊದಲು ಬಂದಿರೋದು, ನಾನು ಮತ್ತು ಮೂರ್ತಿಗೌಡ ಅಣ್ಣ ಅಂತ. ನಾವೇ ಫಸ್ಟು. ಮತ್ತೊಮ್ಮೆ ಸಿಗ್ತೀವಿ. ವಿಡಿಯೋ ಲಾಂಗ್ ಆಗುತ್ತೆ ಅಂತ ಕಟ್ ಮಾಡ್ತಾಯಿದ್ದೀನಿ. ಮತ್ತೊಂದೇ ವಿಡಿಯೋದೊಂದಿಗೆ ಸಿಗ್ತೀವಿ. ನಮಸ್ಕಾರ.